ಗೋಹತ್ಯೆ ಕಾನೂನು ಸಡಿಲಿಕೆ ವಿರುದ್ಧ ಪ್ರತಿಭಟನೆ ರಾಮದುರ್ಗ. ಹಿಂದಿನ ಬಿಜೆಪಿ ಸರ್ಕಾರ ಜಾರಿಗೆ ತಂದ ಗೋಹತ್ಯೆ ನಿಷೇಧ ಕಾಯ್ದೆಯಲ್ಲಿನ ಅಂಶಗಳನ್ನು ಸಡಿಲಿಕೆ ಮಾಡಲು ಮುಂದಾಗುತ್ತಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಸ್ಥಳೀಯ ವಿಶ್ವ ಹಿಂದೂ ಪರಿಷತ್ ತಾಲೂಕು ಘಟಕ, ಬಜರಂಗ್ ದಳ, ಪ್ರಖಂಡ ಗೋರಕ್ಷಾ ವಿಭಾಗ ಸೇರಿದಂತೆ ಹಿಂದೂ ಪರ ಸಂಘಟನೆಗಳ ನೇತೃತ್ವದಲ್ಲಿ ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮಂಗಳವಾರ ಮನವಿಯನ್ನು ಸಲ್ಲಿಸಲಾಯಿತು. ಇನ್ನು ಪಟ್ಟಣದ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಗೋಪೂಜೆ ಮಾಡುವ ಮೂಲಕ ಗೋಹತ್ಯೆ ಕಾನೂನು ತಿದ್ದುಪಡಿ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರದ ವಿರುದ್ಧ ಪ್ರಾರಂಭಗೊಂಡ ಪ್ರತಿಭಟನಾ ಮೆರವಣಿಗೆ ನಗರದ ಹೃದಯ ಭಾಗವಾದ ಹುತಾತ್ಮ ಸರ್ಕಲ್ ಮುಖಾಂತರ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮಿನಿ ವಿಧಾನಸೌಧ ಆವರಣಕ್ಕೆ ಆಗಮಿಸಿದ ಪ್ರತಿಭಟನಾ ಮೆರವಣಿಗೆಯುದ್ದಕ್ಕೂ ರಾಜ್ಯ ಸರ್ಕಾರದ ಗೋಹತ್ಯೆ ಕಾನೂನು ಸಡಿಲಿಕೆ ವಿರುದ್ಧ ಘೋಷಣೆ ಕೂಗಿ ಹಿಂದೂ ಪರ ಕಾರ್ಯಕರ್ತರು ಹಾಗೂ ಮುಖಂಡರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮಲ್ಲಣ್ಣ ಯಾದವಾಡ್, ವಿಶ್ವ ಹಿಂದೂ ಪರಿಷತ್ ಸಂಘ ಪ್ರಮುಖ ವಿಜಯೇಂದ್ರ ಜೋಶಿ, ಗೋರಕ್ಷಕ ಪ್ರಮುಖ ಮನೋಕ ಕಂಕಾನಿ, ಸೇವಾ ಪ್ರಮುಖ ಸಂಗಮೇಶ್ ಉದುಪುಡಿ, ಕುಟುಂಬ ಪ್ರಬೋಧನಾ ತಾಲೂಕು ಸಂಚಾಲಕಿ ಕವಿತಾ ಬಲ್ಕುಂದಿ, ಹಿಂದೂ ಪರ ಸಂಘಟನೆಗಳ ಪ್ರಮುಖರಾದ ಸುರೇಶ್ ನಂದಪ್ನವರ್, ಬಸವರಾಜ್ ಕೊನ್ನನವರ್, ಮಾದೇವಪ್ಪ ಬೆಳವಣಿಗಿ, ಡಾಕ್ಟರ್ ಬಸವರಾಜ್ ಮಾದನ್ನವರ್, ಭೀಮ್ಶಿ ಭಜಂತ್ರಿ, ಗಣೇಶ್ ತಂಡಗಿ, ಸಂತೋಷ್ ಬೆಳಗಲ್, ಅಪ್ಪನಗೌಡ ಪಾಟೀಲ್, ಬಸವರಾಜ್ ಅರಿಬೆಂಚಿ, ಆಕಾಶ್ ಹವಳಗೋಡ್, ಶಂಕರ್ ಕಲ್ಲೂರ್, ರಮೇಶ್ ಮುರುಡಿ, ಸವಿತಾ ತಿಮ್ಮನಗೌಡರು ಸೇರಿದಂತೆ ವಿವಿಧ ಹಿಂದೂ ಪರ ಸಂಘಟನೆಗಳ ಮುಖಂಡರು ಮತ್ತು ಕಾರ್ಯಕರ್ತರು ಇದ್ದರು. ಬ್ಯೂರೋ ರಿಪೋರ್ಟ್, ಆರ್ ನ್ಯೂಸ್ ಕನ್ನಡ. ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಹಮ್ಮಿಕೊಂಡಿರ್ತಕ್ಕಂಥ ಈ ರ್ಯಾಲಿ ಇದು ಸೀಮಿತವಾಗಿ ರಾಮದುರ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ, ಇಡೀ ದೇಶವ್ಯಾಪ್ತಿ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವಾಗಿದ್ದು, ಯಾರು ಈ ಗೋವನ್ನು ರಕ್ಷಣೆ ಮಾಡ್ತಿರ್ತಕ್ಕಂಥ ಹಿಂದೂಗಳು ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಇದನ್ನು ನೆರವೇರಿಸ್ತಾ ಇದ್ರೆ ಮುಂದಿನ ದಿನಮಾನಗಳಲ್ಲಿ ತೊಂದರೆ ಕಟ್ಟಿಟ್ಟು ಬುದ್ಧಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕಂದ್ರೆ ಒಂದಾನೊಂದು ಕಾಲದಲ್ಲಿ ಎಲ್ಲ ಊರೊಳಗೂ ಸಹಿತ ಗೋವುಗಳನ್ನ ಗೋಮಾತೆ ಅಂತ ಪೂಜೆ ಮಾಡ್ತಿದ್ರು. ಇವತ್ತು ಗೋಮಾತೆ ಇರ್ತಕ್ಕಂಥದ್ದು ಎಲ್ಲನೂ ಕಟಕರ ಕೈಯಲ್ಲಿ ಸಿಕ್ಕು ಗೋಮಾತೆ ಇರದಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ನಮಗೆ ಹಾಲು ಬೇಕು, ಮೊಸರು ಬೇಕು, ಮಜ್ಜಿಗೆ ಬೇಕು, ತುಪ್ಪ ಬೇಕು, ಬೆಣ್ಣೆ ಬೇಕು, ಆದ್ರೆ ತಿನ್ಲಿಕ್ಕೆ ಉಣ್ಲಿಕ್ಕೆ ಎಲ್ಲನೂ ಬೇಕು, ರೊಕ್ಕ ಕೊಟ್ಟರೆ ಎಲ್ಲ ಸಿಗ್ತದೆ ಖರೆ, ಆದ್ರೆ ಗೋವು ಸಿಗೋದಿಲ್ಲ. ಒಂದು ತಾಯಿ ಇವತ್ತಿನ ದಿವಸ ಓಣಿಯೊಳಗೆ ಬಂದಂದ್ರೆ ಅದರ ಹಣೆ ಮೇಲೆ ಕುಂಕುಮ ಹಚ್ಚಿ ತಿಲಕವನ್ನಿಟ್ಟು ಪೂಜೆ ಮಾಡಿರ್ತಕ್ಕಂಥ ಒಂದು ಕಾಲದೊಳಗೆ ಇವತ್ತು ನಾವು ನೋಡ್ತಾ ಇದೀವಿ. ಇವತ್ತು ಮಕ್ಕಳಿಗೆ ಮುಂಜಾನೆ ಆದ ತಕ್ಷಣ ಮಕ್ಕಳನ್ನ ಸಂರಕ್ಷಣೆ ಮಾಡಿ ಮಕ್ಕಳಿಗೆ ಬುಕ್ಕು, ಪೆನ್ಸಿಲು, ಬುಕ್ಕನ್ನು ಕೊಟ್ಟು ಕಳಿಸುವಂಥದ್ದು ಒಂದಾಗ್ಯದ. ಮಕ್ಕಳಲ್ಲಿ ಆಟ ಇಲ್ಲ, ಪಾಠ ಇಲ್ಲ, ಗೋವಿನ ಹಾಲಿಲ್ಲ. ಇವತ್ತು ಕಲಬೆರಕೆ ಹಾಲು ಕುಡಿದ್ರು ಇವತ್ತಿನ ಬದುಕಿರ್ತಕ್ಕಂಥ ಮಕ್ಕಳು ದಿನನಿತ್ಯ ಜೀವನದೊಳಗೆ ಆರೋಗ್ಯದ ಹಿತದೃಷ್ಟಿಯಿಂದ ಎಲ್ಲವನ್ನು ಕಳ್ಕೊಂಡಿರ್ತಕ್ಕಂಥ ಒಂದು ಕಾಲ ಅದ. ಇವತ್ತು ಡ್ರಗ್ಸ್ ಮಾಫಿಯಾ ಆಗಿರ್ಬೋದು, ಇವತ್ತು ಬೇರೆ ಬೇರೆ ರಂಗದೊಳಗೆ ಸರ್ಕಾರದಕ್ಕೆ ಕುಮ್ಮಕ್ಕು ಕೊಡಿರ್ತಕ್ಕಂಥ ನೋಡಿದಾಗ ಇವತ್ತು ದೇಶವನ್ನು ಸಂಪೂರ್ಣವಾಗಿ ಸ್ವತಂತ್ರಾನಂತರ ಸ್ವತಂತ್ರ ಪೂರ್ವದೊಳಗೆ ಏನು ದೇಶವನ್ನು ಇಟ್ಕೊಂಡಿದ್ರಲ್ಲ ಪರಕೀಯರ ಕೈಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇವತ್ತು ನಾವು ಪರಕೀಯರ ಕೈಯಲ್ಲಿ ಇದೀವಿ ಅನ್ನೋಂಥ ಒಂದು ಭಾವಿಸ್ತಾ ಇದೆ. ಅದಕ್ಕೆ ದಯವಿಟ್ಟು ನಾವು ವಿನಂತಿ ಮಾಡ್ಕೊತೀನಿ, ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೊತಾ ಇದೀನಿ. ಇವತ್ತು ಗೋ ರಕ್ಷಣೆಯನ್ನು ಮಾಡದೇ ಇದ್ರೆ ಸರ್ಕಾರಕ್ಕೆ ಉಳಗಾಲಿಲ್ಲ. ಯಾವತ್ತು ಈ ದೇಶ ಭಕ್ತರಾಗಿರ್ತಕ್ಕಂಥ ಶ್ರೀರಾಮಚಂದ್ರ ಇರ್ಬೋದು, ಎಲ್ಲರೂ ಇವತ್ತಿನ ದಿವಸ ಮೊದಲು ನಾವು ಹೇಳ್ತಾ ಇದ್ದೀವಿ ರಾಮರಾಜ್ಯ ಆಗ್ಬೇಕು, ರಾಮರಾಜ್ಯ ಆಗ್ಬೇಕಂತ. ಎಲ್ಲಿದೆ ರಾಮರಾಜ್ಯ? ರಾಮರಾಜ್ಯ ಕನಸಿನಲ್ಲಿ ಮಾತ್ರ ರಾಮರಾಜ್ಯವನ್ನು ಕಟ್ತಾ ಇದೀವಿ. ಆದ್ರೆ ಹಿಂದಿನ ಸರ್ಕಾರ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ಸಂಪೂರ್ಣವಾಗಿ ಜಾರಿ ಮಾಡಿದ್ರು ಸಹಿತ ಇವತ್ತು ಬಂದಿರತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ಕಾರ ಇದನ್ನ ಗಾಳಿಗೆ ತೂರಿ ತಮ್ಮದೇ ಆಗಿರ್ತಕ್ಕಂಥ ಒಂದು ವಾಕ್ ಸ್ವಾತಂತ್ರ್ಯ ಮುಖಾಂತರವಾಗಿ ಇವತ್ತಿನ ದಿವಸ ಅದನ್ನ ಅಲ್ಲಗಳೆಯುವಂತ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ದಯವಿಟ್ಟು ಸರ್ಕಾರ ಎಚ್ಚೆತ್ತುಕೊಂಡು ಇದರ ಜೊತೆಗೆ ಕಾರ್ಯರೂಪಕ್ಕೆ ಬರದೇ ಇದ್ರೆ ಮುಂದಿನ ದಿನಮಾನಗಳಲ್ಲಿ ಕುಡಿಲಿಕ್ಕೆ ಹಾಲು ಸಿಗೋದಿಲ್ಲ, ಆಲ್ಕೋಹಾಲ್ ಅಂತ ಏನಿದೆ ಅಲ್ಲ, ಆಲ್ಕೋಹಾಲ್ ಕುಡಿದು ಬದುಕುವಂತ ಮಕ್ಕಳನ್ನ ಆಗ್ಬೇಕಂತ ಬಯಸ್ತಾ ಇದೀವಿ. ಅದಕ್ಕೆ ದಯವಿಟ್ಟು ಮಾಧ್ಯಮದ ಮುಖಾಂತರ ಇನ್ನೊಂದು ಸಲ ನಾವು ಕಿಮ್ಮತ್ ಹೇಳ್ತಾ ಇದೀನಿ, ಈ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ಸಂಪೂರ್ಣವಾಗಿ ಜಾರಿಗೆ ತರದೇ ಇದ್ರೆ ನಾವು ಇವತ್ತು ದಿವಸ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿರ್ಬೋದು, ಗುಜರಾತ್ನಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿ ಆಗಿರ್ಬೋದು, ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಆಗಿರ್ಬೋದು, ಎಲ್ಲ ಇವತ್ತಿನ ದಿವಸ ಆಸಾಮದಲ್ಲಿ ಮುಖ್ಯಮಂತ್ರಿ ಆಗಿರ್ಬೋದು, ಇವತ್ತೇನೋ ಒಂದು ನಿರ್ಣಯ ತೆಗೆದುಕೊಂಡಿದಾರ ಆ ನಿರ್ಣಯಕ್ಕೆ ಕರ್ನಾಟಕದ ಘನ ಮುಖ್ಯಮಂತ್ರಿಯವರು ಬದ್ಧರಾಗಬೇಕು. ಜೊತೆಗೆ ಇವತ್ತಿನ ದಿವಸ ಕರ್ನಾಟಕದ ಮಾನವೀಯತೆಯ ಮೌಲ್ಯವನ್ನ ಎತ್ತಿ ಹಿಡಿಬೇಕು ಅನ್ನುವಂಥದ್ದನ್ನ ನಾವು ಸಿದ್ದರಾಮಯ್ಯ ಸಾಹೇಬರಿಗೆ ರಾಮದುರ್ಗ ವತಿಯಿಂದ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾರೆ ಸಿಎಂ ಅವರು, ನಾನು ಬಿರಿಯಾನಿ ತಿಂದು ಹೋಗಿದೆ ಅಂತ ಏನೋ ಮಾತು ಬರ್ತಾ ಇದೆ, ಅದಕ್ಕೆ ಏನ್ ಹೇಳ್ತೀವಿ ಸರ್? ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಸಾಹೇಬರಿಗೆ ಇವತ್ತಿನ ದಿವಸ ನಾಟಿ ಕೋಳಿ ಬಗ್ಗೆ ಪ್ರೀತಿ ವಿಶ್ವಾಸ ಜಾಸ್ತಿ ಇದೆ. ಆದ್ರೆ ಅದ್ರ ಬಗ್ಗೆ ನಾನು ಇದನ್ನ ಟೀಕಾ ಮಾಡಕ್ ಹೋಗುದಿಲ್ಲ. ಅದನ್ನ ಮಾಧ್ಯಮದ ಮುಖಾಂತರ ಅವ್ರನ್ನೇ ಕೇಳ್ಬೋದು. ಯಾಕಂದ್ರೆ ಪ್ರತಿಯೊಂದು ಎಲ್ಲೂ ಸಹಿತ ಇವತ್ತಿನ ದಿವಸ ಅವರೇ ಎಲ್ಲಿ ಹೋದ್ರು ಸಹಿತ ಅವ್ರಿಗೆ ಗೋವಿನ ಬಗ್ಗೆ ಇದಿಲ್ಲ, ಅದ್ರ ನಾಟಿ ಕೋಳಿ ಬಗ್ಗೆ ವಿಶ್ವಾಸ ಇದೆ. ನಾಟಿ ಕೋಳಿ ತಿಂದು ಅವರು ಮುಖ್ಯಮಂತ್ರಿಯಾಗಿ 5 ವರ್ಷ ಕಾಲಹರಣ ಮಾಡಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಸರ್ ಗೋಗಳನ್ನು ಉಳಿದ್ರೆ ನಾವು ಉಳಿಲಿಕ್ಕೆ ಸಾಧ್ಯ ಇದೆ.
ಇವತ್ತು ದಿವಸ ಗೋ ಉಳಿಲಿಲ್ಲ ಅಂದ್ರೆ ನಾವು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆಗಲ್ಲ ನಾ ಹೇಳಿದಾಗೆ ನಮಗೆ ಹಾಲು ಬೇಕು, ಮೊಸರು ಬೇಕು, ಬೆಣ್ಣೆ ಬೇಕು, ತುಪ್ಪ ಬೇಕು, ಎಲ್ಲ ಬೇಕು ಕರೆ. ಆದ್ರೆ ನಾವೆಲ್ಲರೂ ಇವತ್ತಿನ ದಿವಸ ಅದನ್ನ ರಕ್ಷಣೆ ಮಾಡೋದೇ ಇಲ್ಲ. ಇವತ್ತಿನ ದಿವಸ ಒಂದು ಊರೊಳಗ ನಾವು ಗೋವಿನ ಸಗಣಿ ಮುಖಾಂತರವಾಗಿ ವಿಭೂತಿಯನ್ನು ಧರಿಸ್ತಾ ಇದ್ದೀವಿ. ಗೋವಿನ ಸಗಣಿ ಮುಖಾಂತರವಾಗಿ ಬೇರೆ ಬೇರೆ ಒಂದು ಆರೋಗ್ಯಕ್ಕೆ ದೃಷ್ಟಿಯಿಂದ ಇವತ್ತು ಹೊಲಗಳಿಗೆ ಗೊಬ್ಬರವನ್ನು ತಯಾರು ಮಾಡ್ತಾ ಇದ್ದೀವಿ. ಇವತ್ತು ಅದೆಲ್ಲ ಇಲ್ಲದಂತ ಪರಿಸ್ಥಿತಿ ಒಳಗೆ ಇವತ್ತು ರಾಸಾಯನಿಕ ಗೊಬ್ಬರವನ್ನು ಹಾಕುವ ಮುಖಾಂತರವಾಗಿ ಸಂಪೂರ್ಣವಾಗಿ ಆರೋಗ್ಯವನ್ನು ಹದಗೆಡಿಸುವಂತ ಪರಿಸ್ಥಿತಿ. ಇವತ್ತು ಕ್ಯಾನ್ಸರ್ ಮತ್ತು ಕಾಲರಾ ಬಂದಿರತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಗೋ ರಕ್ಷಣೆ ಮಾಡದೇ ಇದ್ರೆ ಇವತ್ತು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸರಿ, ನಮ್ಮೂರಲ್ಲಿ ಬಂದ್ರೆ ಏನು ಕೈಪಲ್ಲೆ ಬಜಾರಲ್ಲಿ ತುಂಬಾ ಗೋಗಳು ಓಡಾಡ್ತಾ ಇದಾವೆ. ಅದಕ್ಕೊಂದು ರಕ್ಷಣೆ ಒಂದು ಮನೆ ಮಾಡ್ಬೇಕಂತ ಹೇಳಿ ನಾವು ಈಗಾಗಲೇ ಒಂದು ಬಜಾರ್ನಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರು ಕೇಳ್ಕೊಂಡ್ರು. ಆದ್ರೂ ಕೂಡ ಇನ್ನೂ ಜಾರಿಗೆ ಬರ್ತಾ ಇಲ್ಲ. ಅದ್ರ ಬಗ್ಗೆ ಸರ್, ಇವತ್ತು ಬೀದಿಯ ದನಗಳಾಗಿರ್ತಕ್ಕಂಥದ್ದು ಬಹಳ ಕಮ್ಮಿ ಅದಾವ. ಇವತ್ತು ಮಾಲಕರ ದನಗಳು ಹೆಚ್ಚಾಗ್ಯದಾವ. ಮಾಲಕರು ಅದನ್ನ ಪುರಸಭೆ ಮುಖಾಂತರವಾಗಿ ಮಾಲಕರಿಗೆ ಎಚ್ಚರಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಅವರಿಗೆ ಕಟ್ಟುನಿಟ್ಟಿನ ಒಂದು ಕ್ರಮ ತೆಗೆದುಕೊಂಡ್ರೆ ಒಳ್ಳೇದಾಗ್ತದೆ. ಒಂದು ಅದು ಆಗ್ಲೇ ಇದ್ದಾರೆ ಸಹಿತ ಅದಕ್ಕೂ ನಾವು ಹೋರಾಟವನ್ನು ಮಾಡಿ ಅದು ಯಾರು ಮಾಲಕರಿದಾರಲ್ಲ ಮಾಲಕರಿಗೆ ಒಪ್ಪಿಸುವಂತ ಕೆಲಸ ಮಾಡ್ತೀವಿ. ಒಂದು ವೇಳೆ ಅವ್ರ ಮಾಲಕರ ಅಕಸ್ಮಾತ್ ಅದಕ್ಕೆ ಒಗ್ಗದೇ ಇದ್ರೆ ಆ ಗೋಗಳನ್ನ ನಾವು ಸಂಪೂರ್ಣವಾಗಿ ಬೇರೆ ಕಡೆಗೆ ರವಾನೆ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇವೆ. ಧನ್ಯವಾದಗಳು.